ಎವ್ರಿವನ್, ವೆಲ್ಕಮ್ ಟು ಎನ್ ವಿ ಪ್ರಾಡಕ್ಟ್ಸ್. ಇವಾಗಂತೂ ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ಕೂಡ ಏರ್ ಫಾಲ್ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ ಅಲ್ವಾ. ಹಾಗೆಯೇ ಚಿಕ್ಕ ವಯಸ್ಸಿಗೆ ವೈಟ್ ಹೆಡ್ಸ್ ಜಾಸ್ತಿ ಆಗ್ಬಿಟ್ಟಿರುತ್ತೆ. ಅದಕ್ಕೆಲ್ಲ ಸೊಲ್ಯೂಷನ್ ಆಗಿ ನಮ್ಮ ಹತ್ರ ಇರೋಂಥ ಶಾಂಪುಗಳನ್ನ ನೀವು ಯೂಸ್ ಮಾಡ್ಬೋದು. ಮಕ್ಕಳಿಗೆಲ್ಲ ವೈಟ್ ಹೆಡ್ಸ್ ಬರಬೇಕು ಅಂತಂದರೆ ಅದಕ್ಕೆ ಕೆಮಿಕಲ್ ಇರೋಂಥ ಶಾಂಪು ಮತ್ತು ಏರ್ ಆಯಿಲ್ನ ಯೂಸ್ ಮಾಡೋದೇ ಆಗಿರುತ್ತೆ. ಅದರಿಂದ ನಮ್ಮ ಹತ್ರ ಒಂದು 4 ಥರ ಶಾಂಪು ಇದೆ. ಎಲ್ಲವೂ ಕೂಡ ಕೆಮಿಕಲ್ ಫ್ರೀ ಶಾಂಪು ಆಗಿರುತ್ತೆ, ಹಾಗೆ ಹರ್ಬಲ್ ಶಾಂಪು ಆಗಿರುತ್ತೆ. ಯಾವ್ಯಾವುದು ಅಂತ ಫುಲ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀವಿ ನೋಡಿ. ಇದು ಬಂದು ಇದು ನೋಡ್ತಾ ಇರ್ಬೋದು ನೀವು, ಇದು ಪಿಂಕ್ ಕಲರ್ ಬರುತ್ತೆ. ಇದು ಐಬಿಸ್ಕಸ್ ಶಾಂಪು, ಅಂದರೆ ದಾಸವಾಳ ಹೂವಿಂದ ಮಾಡಿರೋಂಥ ಶಾಂಪು. ಇದನ್ನ ಏನಕ್ಕೆ ಯೂಸ್ ಮಾಡಬೇಕು ಅಂತಂದರೆ, ಏರು ನಿಮಗೆ ಸ್ಮೂತ್ ಇಲ್ಲ ಅಂದರೆ, ತುಂಬ ಒರಟಿದೆ ಅಂತಂದರೆ ಈ ಶಾಂಪುನ ಯೂಸ್ ಮಾಡಬೇಕು. ತುಂಬಾ ಕೌಟ್ಲಿದೆ ಅಂತಂದರೆ ಈ ಒಂದು ಶಾಂಪುನ ಯೂಸ್ ಮಾಡಬೇಕಾಗುತ್ತೆ. ಹಾಗೆಯೇ ಇದು ನೀಮ್ ಶಾಂಪು ಅಂತೇಳಿ, ಇದು ಟ್ರಾನ್ಸ್ಪರೆಂಟ್ ಶಾಂಪು. ಇದನ್ನ ಏನಕ್ಕೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ, ಇದರಿಂದ ನಿಮಗೆ ತಲೆಯಲ್ಲಿ ಏನಾದರೂ ಏನಿದೆ ಅಂದರೂ ಕೂಡ ಕಮ್ಮಿ ಆಗುತ್ತೆ. ತಲೆಯಲ್ಲಿರುವಂಥ ಏನು ಕೂಡ ಹೋಗುತ್ತೆ. ಹಾಗೆಯೇ ಡ್ಯಾಂಡ್ರಫ್ ಕಮ್ಮಿ ಆಗುತ್ತೆ. ಆಮೇಲೆ ಯಾವುದೇ ಇನ್ಫೆಕ್ಷನ್ ಇದ್ರೂ ತಲೆಯಲ್ಲಿ ಕಮ್ಮಿ ಆಗುತ್ತೆ. ಅಂದರೆ ಕೆಲವೊಬ್ರು ಏನು ಮಾಡ್ತಾರೆ, ಅದು ಗಾಯ ಥರ ಮಾಡ್ಕೊಂಡ್ಬಿಟ್ಟಿರ್ತಾರೆ ತಲೆಯಲ್ಲಿ, ಅದು ಕೂಡ ಕಮ್ಮಿ ಆಗುತ್ತೆ. ಹಾಗೆಯೇ ಇದು ಅಲೋವೆರಾ ಶಾಂಪು. ಇದರಿಂದ ಏನು ಪ್ರಾಬ್ಲಮ್ ಕಮ್ಮಿ ಆಗುತ್ತೆ ಅಂದರೆ, ಇದರಿಂದನೂ ಕೂಡ ಏರ್ ಫಾಲ್ ಕಮ್ಮಿ ಆಗುತ್ತೆ. ಹಾಗೆಯೇ ಡ್ಯಾಂಡ್ರಫ್, ಮೇಯ್ನಾಗಿ ಡ್ಯಾಂಡ್ರಫ್ ಕಮ್ಮಿ ಆಗುತ್ತೆ. ತುಂಬಾ ಡ್ಯಾಂಡ್ರಫ್ ಇದೆ ಅಂತ ಅನ್ನೋರು ಈ ಒಂದು ಶಾಂಪುನ ಯೂಸ್ ಮಾಡ್ಬೋದು. ಇದೆಲ್ಲವೂ ಕೂಡ ಹುಡುಗ ಹುಡುಗಿ ಮಕ್ಕಳು 3 ಕೂಡ ಯೂಸ್ ಮಾಡ್ಬೋದು. ಇದನ್ನು 3 ಜನನೂ ಕೂಡ ಯೂಸ್ ಮಾಡ್ಬೋದು ಎಲ್ಲ ಶಾಂಪೂನು. ಹಾಗೆಯೇ ಇದು ಶೀಗೆಕಾಯಿ ಶಾಂಪು. ಇದು ಕೂಡ ಅಷ್ಟೇ, ನಿಮಗೆ ಏರ್ ಫಾಲ್, ಮೇಯ್ನಾಗಿ ಏರ್ ಫಾಲ್ ಕಮ್ಮಿ ಆಗುತ್ತೆ, ಏರ್ ಗ್ರೋತ್ ಚೆನ್ನಾಗಾಗುತ್ತೆ. ಹಾಗೆಯೇ ಏರ್ ಸ್ಮೂತ್ನಿಂಗ್ ಆಗುತ್ತೆ, ತುಂಬ ಚೆನ್ನಾಗಿ ಏರ್ ಗ್ರೋತ್ ಆಗುತ್ತೆ. ಮಕ್ಳಿಗೂ ಕೂಡ ಯೂಸ್ ಮಾಡ್ಬೋದು. ನನಗಿರೋಂಥ 1.5 ಇಯರ್ ಮಗುಗೂ ಕೂಡ ಈ ಒಂದು ಶಾಂಪುನ ಯೂಸ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ. 4 ಶಾಂಪು ಕೂಡ ಈ ರೀತಿ 4 ಥರ ಶಾಂಪುಗಳು ನಮ್ಮ ಹತ್ರ ಸಿಗುತ್ತೆ. ನಿಮ್ಗೆ ಯಾವ ರೀತಿ ಪ್ರಾಬ್ಲಮ್ ಇದೆ ಅಂತೇಳಿ ನಮ್ಮ ಹತ್ರ ಶೇರ್ ಮಾಡಿದ್ರೆ ನಾವೇ ನಿಮಗೆ ಸೂಟ್ ಆಗೋಂಥ ಶಾಂಪೂನ ಕೊಡ್ತೀವಿ. ನಮ್ಮ ಹತ್ರ ತಗೊಳ್ಳೋಂಥ ಕಸ್ಟಮರ್ಸ್ ಎಲ್ಲರೂ ಕೂಡ ಅರ್ಧ ಲೀಟ್ರು 1 ಲೀಟ್ರು ಆ ಥರನೇ ತೊಗೊತಾರೆ. ಮಕ್ಳಿಗೂ ಕೂಡ ಯೂಸ್ ಮಾಡ್ಬೋದು. ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾರಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಪ್ಲೀಸ್ ಆದಷ್ಟು ಮೆಸೇಜ್ ಮಾಡಿ, ಯಾರು ಫೋನ್ ಅಂತೂ ಮಾಡೋಕ್ಕೆ ಹೋಗ್ಬೇಡಿ. ಫೋನ್ ಮಾಡಿದ್ರೆ ನಮ್ಗೆ ರಿಸೀವ್ ಮಾಡಿ ಮಾತಾಡೋಷ್ಟು ಕೂಡ ಟೈಮ್ ಇರೋದಿಲ್ಲ ಅಂತೇಳಿ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಆದಷ್ಟು ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.